ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಒಂದಷ್ಟು ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ. ಸೊ ಕ್ವಶನ್ ಆನ್ಸರ್ ವಿಡಿಯೋ ಅದ. ಸೊ ಆಲ್ಮೋಸ್ಟ್ ಕ್ವಶನ್ಗಳನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೇನೆ. ಹಾಗೇನ್ ಏನಾರ ಪೆಂಡಿಂಗ್ ಉಳಿದು ಅಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ಕವರ್ ಮಾಡ್ತೀನಿ. ಮತ್ತೇನಾರ ನಿಮ್ಗೆ ಡೌಟ್ಸ್ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಂಡ್ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಇಲ್ಲೇ ಫಸ್ಟ್ ಕಮೆಂಟ್ ಏನೈತಂದ್ರ IAS ಪ್ರಿಲಿಮ್ಸ್ಗೆ ಡಿಗ್ರಿ ಸರ್ಟಿಫಿಕೇಟ್ ಆಡ್ ಮಾಡ್ಬೇಕಾ ಅಂತ ಹೇಳಿ ಕಮೆಂಟ್ ಅದ. ಐ ಥಿಂಕ್ ಇದು ಡಿಗ್ರಿ ಪರ್ಶೂಯಿಂಗ್ ಸ್ಟೂಡೆಂಟ್ಸ್ ಇದನ್ನ ಕಮೆಂಟ್ ಇರ್ತದ. ಸೊ ನೀವೇನಾರ ಈಗ ಡಿಗ್ರಿ ಪರ್ಶೂಯಿಂಗ್ ಇದ್ರಿ, ಡಿಗ್ರಿ ಮಾಡ್ಕೊಂತ ನೀವು UPSC ಗೆ ಅಪ್ಲೈ ಮಾಡತ್ತಿದ್ರಿ ಅಂತಂದ್ರೆ ನಿಮಗೆ ಆಪ್ಷನ್ ಇರ್ತದ. ನೀವು ಡಿಗ್ರಿ ಮಾಡ್ಲಿಕ್ಕತ್ತಿರೋ ಅಥವಾ ಆಲ್ರೆಡಿ ಕಂಪ್ಲೀಟೆಡ್ ಅದರಿ ಅಂತ. ಕಂಪ್ಲೀಟೆಡ್ ಇದ್ರೆ ನೀವು ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗ್ತದ. ಇನ್ನ ನೆಕ್ಸ್ಟ್ 11th 12th NCERTs ಓದಿದ್ರ ಫೌಂಡೇಶನ್ ಸಾಕಾಗ್ತೈತೇನಾ, ಅಷ್ಟ ಓದಿದ್ರ ಸಾಕೇನಾ ಅಂತ ಹೇಳಿ ಕಮೆಂಟ್ ಅದ. ಸೊ ಇಲ್ಲಿ ನೀವು 11th 12th NCERTs ಏನದಾವಲ್ಲ ಅವ್ನು ಮಸ್ಟ್ ಅಂಡ್ ಶುಡ್ ನೀವು ಓದಬೇಕಾಗ್ತೈತಿ. ಬಿಕಾಸ್ ಅಲ್ಲಿಂದ ಬಹಳಷ್ಟು ನಿಮ್ದ UPSC ದ ಸಿಲೆಬಸ್ ಅನ್ನು ಕವರ್ ಆಗ್ತೈತಿ ಮತ್ತು ಒಂದಷ್ಟು ಕ್ವಶನ್ಗಳು ಬರ್ತಾವ. ಪ್ರಿಲಿಮ್ಸ್ ಅಷ್ಟಲ್ಲ, ನಿಮಗ ಮೇನ್ ಸಿಗನು ಅಲ್ಲೇ ಹೆಲ್ಪ್ ಆಗ್ತೈತಿ. 11th 12th ಸ್ಟ್ಯಾಂಡರ್ಡ್ ಏನ್ NCERTs ಐತ್ಲ ಅದನ್ನ ನೀವು ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ ಅನ್ನೋದು ನನ್ನ ಒಂದು ಪಾಯಿಂಟ್. ಬಟ್ ನಿಮ್ ಕಡೆ ಏನಾರ ಟೈಮ್ ಐತಿ, ನೀವೇನಾರ 1 year 6 months ಟೈಮ್ ತಗೊಂಡ್ ನಿಮ್ ಪ್ರಿಪರೇಷನ್ ಮಾಡತ್ತಿದ್ರಿ ಅಂದ್ರ 6th ಇಂದ ನಿಮಗೆ NCERTs ಕವರ್ ಮಾಡಕ್ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ 8th 9th ಇಂದ ಆದ್ರೂ ನೀವು ಒಂದು NCERTs ನ ರೀಡ್ ಮಾಡ್ಕೊಡ್ರಿ. ಬಿಕಾಸ್ ಅಲ್ಲಿಂದ ಸಿಲೆಬಸ್ ಕವರ್ ಆಗ್ತದ, ಜೊತೆಗೆ ಈಸಿ ಲ್ಯಾಂಗ್ವೇಜ್ ಒಳಗೆ ಇರೋದ್ರಿಂದ ನೀವು ಬಹಳಷ್ಟು ಟಾಪಿಕ್ ಗಳನ್ನು ಕವರ್ ಆಗ್ತಾವ. ಅಂಡ್ ಸ್ಟೇಟ್ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗ್ತಿರ್ತಾವ. ಹಿಂಗಾಗಿ ಅಟ್ಲೀಸ್ಟ್ 8th 9th 10th 11th 12th ನ ಕವರ್ ಮಾಡ್ಕೊಂಡ್ರೆ ಬೆಟರ್. ಇನ್ ಕೇಸ್ ನಿಮಗೆ 6th 7th ಮಾಡಕ್ ಆಗ್ಲೇ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು. ಬಟ್ ಯಾವಾಗ ಜಸ್ಟ್ ಈಗ ಎಕ್ಸಾಮ್ ಜಸ್ಟ್ 4 months ಅದ, ಇಂಥ ಟೈಮ್ ಒಳಗೆ ನೀವು 11th 12th ಸ್ಟ್ಯಾಂಡರ್ಡ್ ಓದೋದಷ್ಟ ಬೆಸ್ಟ್. ಬಿಕಾಸ್ ಎಲ್ಲಾ NCERTs ನ ಕವರ್ ಮಾಡಕ ಈಗ ಸದ್ಯಕ್ಕೆ May 26 ಗೆ ಈಗ ಬರ್ಯಾಕ್ ನಿಂತಿರಲ್ಲ ಆ ಎಕ್ಸಾಮ್ ಕವರ್ ಆಗೋದು ಮೇ ಬಿ ಡೌಟ್. ಸೊ ಈ ತರ ನಿಮ್ ಕಡೆ ಕಡಿಮೆ ಟೈಮ್ ಇದ್ದಾಗ ನೀವು 11th 12th ನ ಓದ್ಕೋಬಹುದು. ಇನ್ನು 2026 ಬುಕ್ ಲಿಸ್ಟ್ ಹೇಳ್ರಿ IAS ಗೆ ಅಂತದ. ಸೊ IAS ದ ಸಿಲೆಬಸ್ ಒಳಗೆ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಸೊ ಹಿಂಗಾಗಿ ನೀವು 26 ವರೆಗೂ ನಾನು ಸೇಮ್ ಬುಕ್ ಲಿಸ್ಟ್ ಅನ್ನ ಓದಬಹುದು. ಅಂಡ್ ಆಲ್ರೆಡಿ ನಾನು IAS ಬುಕ್ ಲಿಸ್ಟ್ ಮೇಲೆ ಕನ್ನಡ ಮೀಡಿಯಂ ಸಲುವಾಗಿ ಸೆಪರೇಟು, ಆಮೇಲೆ ಇಂಗ್ಲಿಷ್ ಮೀಡಿಯಂ ಸೆಪರೇಟ್, ಅಂಡ್ ನ್ಯೂಸ್ ಪೇಪರ್ ಯಾವ್ದು ಓದ್ಬೇಕು ಅದು ಸೆಪರೇಟ್, ಮ್ಯಾಗಝಿನ್ ನ ಯಾವ್ದು ಓದ್ಬೇಕು ಅದನ್ನ ಸೆಪರೇಟ್, ಪೂರ್ತಿ UPSC ಏನೇನು ಒಂದಷ್ಟು ಸಣ್ಣ ಪಾಯಿಂಟ್ ಇಂದ ಹಿಡಿದು 1 marks ಬರುವಂತ ಟಾಪಿಕ್ ಹಿಡಿದು ಏನೇನು ಓದ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋಸ್ ಮಾಡೇನಿ. ದಯವಿಟ್ಟು ಚಾನಲ್ಗೆ ವಿಸಿಟ್ ಕೊಡ್ರಿ. ಸೊ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಸಿಗ್ತದ. ಯಾವ ಟೆಸ್ಟ್ ಸಿರೀಸ್ ಬೆಸ್ಟ್ ಅಂತ ಕಮೆಂಟ್ ಅದ. ಸೊ ವಿಷನ್ IAS, ಇನ್ಸೈಟ್ ಆನ್ ಇಂಡಿಯಾ ಅಂಡ್ ಸ್ಟಡಿ IQ ದ ಒಂದಷ್ಟು ಟೆಸ್ಟ್ ಸಿರೀಸ್ ನ ನೀವು ಜಾಯಿನ್ ಆಗಬಹುದು. ನ್ಯೂಸ್ ಪೇಪರ್ ಓದೋಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಅದ. ಸೊ ಇನ್ ಕೇಸ್ ಏನಾರ ನೀವು ದ ಹಿಂದೂ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ನಿಮಗೆ ನ್ಯೂಸ್ ಪೇಪರ್ ಓದ್ಲಿಕ್ಕೆ ಡಿಫಿಕಲ್ಟ್ ಆಗತೈತಿ ಅಂತ ನಾ ಅನ್ಕೊಳ್ಲಿಕತ್ತೇನಿ. ಬಿಕಾಸ್ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದೋದೇನು ಕಠಿಣ ಅಂತ ಆಗಂಗಿಲ್ಲ. ಸೊ ಇನ್ ಕೇಸ್ ಏನಾರ ಇಂಗ್ಲಿಷ್ ಮೀಡಿಯಂದೊಂದು ನ್ಯೂಸ್ ಪೇಪರ್ ಓದಾಕ ನಿಮಗೆ ಡಿಫಿಕಲ್ಟ್ ಆಗತೈತಿ ಅಂತಂದ್ರ ಫಸ್ಟ್ ಥಿಂಗ್ ಏನಂತಂದ್ರ ಮೈಂಡ್ ಆಗ ಏನಿರ್ತೈತಿ ಅಂದ್ರ ಅದ ಇಂಗ್ಲಿಷ್ ಮೀಡಿಯಂ ಐತಿ ಅದ್ ನನಗೆ ಅರ್ಥ ಆಗಂಗಿಲ್ಲ ಅನ್ನೋದ ಫಸ್ಟ್ ಪಾಯಿಂಟ್ ಇರ್ತೈತಿ, ಅದನ್ನ ರಿಮೂವ್ ಮಾಡ್ರಿ. ಸೆಕೆಂಡ್ ಥಿಂಗ್, ಏನ ನಿಮಗ್ ಬರಂಗಿಲ್ಲ ಅಂತಂದ್ರು ಪದೇ ಅದನ್ನ ಮಾಡೋದ್ರಿಂದ ತಾನ ನಮ್ ಇಂಟ್ರೆಸ್ಟ್ ಅದ್ರ ಮೇಲೆ ಡೆವಲಪ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ಸೊ ಅದು ಫಸ್ಟ್ ಬಿಗಿನಿಂಗ್ ಒಳಗ್ ತಿಳಿಲಿ ಬಿಡ್ಲಿ, ಒಟ್ ಅದನ್ನ ಓದುದ ಎವ್ರಿ ಡೇ ನೀವು ಅದನ್ನ ಏನಾರ ಹ್ಯಾಬಿಟ್ ಮಾಡ್ಕೊಂಡ್ರಿ ಅಂತಂದ್ರ 3 months ಒಳಗ ನಿಮ್ದ ನ್ಯೂಸ್ ಪೇಪರ್ ನಿಮಗೆ ತಿಳಿಯಾಕು ಸ್ಟಾರ್ಟ್ ಆಗ್ತೈತಿ. ಅಂಡ್ ಅದೊಂಥರ ನಿಮ್ದು ಹ್ಯಾಬಿಟ್ ಆಗ್ಬಿಡ್ತೈತಿ. ಎಸ್ ಎವ್ರಿ ಡೇ ನಾವು ಓದಬೇಕಾ, ಅದು ಓದ್ಲಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಳತೇನಿ ಆ ತರ ಅನ್ಸಾಕ್ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಎವ್ರಿ ಡೇ ನೀವು ಓದಬೇಕ. ಇನ್ನು ಥರ್ಡ್ ಪಾಯಿಂಟ್ ಅಂತಂದ್ರ ಯಾವಾಗ ನಿಮಗೆ ಒಂದಷ್ಟು ವರ್ಡ್ಗಳು ತಿಳಿಯಂಗಿಲ್ಲಲ್ಲ, ಶಬ್ದಗಳು ತಿಳಿಯಂಗಿಲ್ಲಲ್ಲ, ಅದ್ರ ಮೀನಿಂಗ್ ನೀವು ಕನ್ನಡದಾಗ ಗೂಗಲ್ ಇಂದ ನೋಡ್ರಿ ಅಥವಾ ಡಿಕ್ಷನರಿ ಸಹಾಯದಿಂದ ನೋಡ್ಕೊಂಡ್ ಕಾಸ ಓದಾಕತ್ರ ನಿಮ್ಗೆ ಇನ್ನ ತಿಳಿಯಾಕ್ ಸ್ಟಾರ್ಟ್ ಆಗ್ತೈತಿ. ಫೋರ್ತ್ ಪಾಯಿಂಟ್ ಅಂತಂದ್ರೆ ನ್ಯೂಸ್ ಪೇಪರ್ ಜೊತೆ ನೀವು NCERTs ಆಗಿರ್ಬೋದು, ರೆಫರೆನ್ಸ್ ಬುಕ್ ಗಳನ್ನ ಓದಾಕ್ ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ಅವಾಗ ನೀವು ಕನೆಕ್ಟ್ ಆಗ್ತಾವಲ್ಲ ಸಬ್ಜೆಕ್ಟ್ ಗಳ, ಸಿಲೆಬಸ್ ಗಳ. ಈಗ ಪಾಲಿಟಿ ರಿಲೇಟೆಡ್ ಏನಾರ ಒಂದ್ ಕರೆಂಟ್ ಅಫೇರ್ಸ್ ನ್ಯೂಸ್ ಒಳಗೆ ಇತ್ತಂತಂದ್ರೆ ನೀವು ಆಲ್ರೆಡಿ ಬುಕ್ ಒಳಗೆ ಅದ್ರ ರಿಲೇಟೆಡ್ ಓದಿದ್ರಿ ಅಂತಂದ್ರೆ ಅವಾಗ ನಿಮ್ಗೆ ಅಲ್ಲಿ ಕನೆಕ್ಟ್ ಆಗ್ತೈತಿ, ಲಿಂಕ್ ಆಗ್ತೈತಿ. ಅವಾಗ ನಿಮ್ಗೆ ನ್ಯೂಸ್ ಪೇಪರ್ ಇನ್ನೂ ಇಂಟ್ರೆಸ್ಟಿಂಗ್ ಅನ್ಸಾಕ್ ಸ್ಟಾರ್ಟ್ ಆಗ್ತೈತಿ. ಸೊ ಈ ತರ ನೀವ್ ಏನಾರ ಮಾಡಿರಿ ಅಂತಂದ್ರೆ ಡೆಫಿನೆಟ್ಲಿ ನ್ಯೂಸ್ ಪೇಪರ್ ನಿಮಗೆ ತಿಳಿಯಾಕು ಸ್ಟಾರ್ಟ್ ಆಗ್ತೈತಿ. ಜೊತೆಗೆ ನಿಮಗೆ ನ್ಯೂಸ್ ಪೇಪರ್ ನ ಓದೋದೊಂದು ಹ್ಯಾಬಿಟ್ ಅನ್ನು ಕಲ್ಟಿವೇಟ್ ಆಗ್ತದ. ಸೊ ಇವತ್ತಿನ ಈ ಒಂದು ಕ್ವಶನ್ ಆನ್ಸರ್ ಸೆಷನ್ ಒಳಗ ಇಷ್ಟ ಕಮೆಂಟ್ ಗಳಿಗೆ ಆನ್ಸರ್ ಮಾಡೇನಿ. ನೆಕ್ಸ್ಟ್ ವಿಡಿಯೋ ಒಳಗ ಮತ್ತಷ್ಟು ಕಮೆಂಟ್ ಗಳಿಗೆ ಆನ್ಸರ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.